ಬನ್ನಿ ಬನ್ನಿ ಲಕ್ಷ್ಮಿ ಅವರೇ, ಬನ್ನಿ ಬನ್ನಿ, ಇದೇನ ಮನೆ? ಹೌದಾ, ತುಂಬ ಚೆನ್ನಾಗಿದೆ ಮನೆ, ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದೀರಾ. ಬಂದೆ ಬಂದೆ ಬರ್ತಾ ಇದ್ದೀನಿ. ಬನ್ನಿ ಬನ್ನಿ ಒಳಗೆ. ಗೀತಾ ಒಳಗಿದ್ದಾಳೆ. ಬನ್ನಿ ಲಕ್ಷ್ಮಿ ಅವರೇ, ಏನು ಅಂದ್ಕೋಬೇಡಿ. ಆಲೆ ಸಂಜೆ ಆಗಿಬಿಡ್ತು, ಏನು ಮಾಡೋದು, ಆಫೀಸಲ್ಲಿ ತುಂಬ ಕೆಲಸ ಇತ್ತಲ್ವಾ. ನಿಮ್ಮ ಗಂಡನೇ ಅಪ್ಪ ಲೇಟ್ ಮಾಡಿದ್ದು. ಪರವಾಗಿಲ್ಲ ಬಿಡಿ. ಸರಿ ಆಯಿತು, ಒಳಗೆ ಬನ್ನಿ. ಗೀತಾ ಇದ್ದಾಳೆ, ಮಾತಾಡ್ತಾಳೆ ಚೆನ್ನಾಗಿ. ಅವಳೇನು ಮುಂಚೆ ಥರ ಇಲ್ಲ, ಇವಾಗ ಬದಲಾಗಿದ್ದಾಳೆ. ಹೌದಾ, ನಿಜವಾಗ್ಲೂ ಬದಲಾಗಿದ್ದಾಳಾ? ನನಗಂತೂ ಕೇಳೇ ಖುಷಿ ಆಗ್ತಿದೆ ತುಂಬ. ಹೆಂಗೋ ಸತ್ಯ, ಅವಳು ಬದಲಾದ್ಲಲ್ಲ, ಅದೇ ಖುಷಿ ನನಗಂತೂ. ಸರಿ ಆಯಿತು, ನಡೀರಿ ಒಳಗೆ. ನಿಂತ್ಕೊಳ್ಳಿ ಅಲ್ಲೇ. ನೀನು ಯಾರೇ ನನ್ನ ಮನೆ ಒಳಗೆ ಬರೋಕ್ಕೆ ಹೇಳಿದ್ದು? ಹಾಂ, ಏನು ಬಂದಿದ್ಯಾ ನಮ್ಮ ಮನೆ ಹತ್ರ? ನೀನು ಮಾನ ಮರ್ಯಾದೆ ಇಲ್ವೇ ನಿನಗೆ? ಗೀತಾ, ಏನಾಯಿತು? ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ? ಅಲ್ಲ, ನಾನು ನಿನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಇಲ್ಲಿವರೆಗೂ ಬಂದೆ ಗೀತಾ. ಏನು ಈ ಥರ ಮಾತಾಡ್ತಾ ಇದೆಯಾ? ನೀನು ಇನ್ನೂ ಬದಲಾಗಿಲ್ವಾ ಗೀತಾ? ಗೀತಾ, ಏನು ಮಾತಾಡ್ತಾ ಇದೆಯಾ? ಯಾರ ಮುಂದೆ ಮಾತಾಡ್ತಾ ಇದೆಯಾ ಅನ್ನೋ ಜ್ಞಾನ ಇರಲಿ. ಏನು ಗೀತಾ ಆಡ್ತೀಯ ನೀನು? ನನ್ನ ಮುಂದೆ ಚೆನ್ನಾಗೇ ಇರ್ತೀಯ ತಾನೇ? ಸುಭಾಷ್ ಅವರೇ, ನೀವಿದಕ್ಕೆ ಇಂಟರ್ಫಿಯರ್ ಆಗಬೇಡಿ. ಇದು ನಮ್ಮಿಬ್ಬರು ಜಗಳ, ನಾವೇ ಬಗೆಹರಿಸ್ಕೋತೀವಿ. ನೀವು ಸುಮ್ಮನೆ ಇದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಅದು ಸರಿ, ಇವಳನ್ನ ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀರಾ? ಹಾಂ ಹೇಳಿ, ಏನು ಕರ್ಕೊಂಬಂದಿದ್ದೀರಾ? ನಾನು ನೆಮ್ಮದಿ ಹಾಳು ಮಾಡಬೇಕು ಅಂತಲೇ ತಾನೇ ಕರ್ಕೊಂಬಂದಿದ್ದೀರಾ? ಯಾಕೆ ಸುಭಾಷ್ ಈ ಥರ ಮಾಡ್ತೀರಾ ನೀವು? ನಾನು ಏನು ಮಾಡಿದ್ದೀನಿ ನಿಮಗೆ? ಇವಳನ್ನ ಕರ್ಕೊಂಬಂದು ನನಗೆ ಇಲ್ಲದೇ ಇರೋ ನೆನಪೆಲ್ಲ ಬಂದು ನನ್ನ ಮನಸ್ಸೆಲ್ಲ ಚುಚ್ಚಲಿ ಅಂತ ಕರ್ಕೊಂಬಂದಿದ್ದೀರಾ? ಹೇಳಿ ಸುಭಾಷ್. ಗೀತಾ ಪ್ಲೀಸ್ ಗೀತಾ, ಏನು ಥರ ಎಲ್ಲ ಥಿಂಕ್ ಮಾಡ್ತೀಯ ಹೇಳು? ಲಕ್ಷ್ಮಿ ಅವ್ರು ತುಂಬ ಒಳ್ಳೆಯವರು, ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವ್ರು ನಿನ್ನ ನೋಡ್ಬೇಕಂತ ಎಷ್ಟು ದಿನ ಕಾಯ್ತಾ ಇದ್ರು ಗೊತ್ತಾ? ಹಾಗಾಗಿ ಇವತ್ತು ಕರ್ಕೊಬಂದೆ ಗೀತಾ ನಾನು. ಪ್ಲೀಸ್ ಗೀತಾ, ಯಾಕೆ ಈ ಥರ ಆಡ್ತೀಯ ನೀನು? ಸುಭಾಷ್, ನೀವೇನು ಹೇಳಿದ್ರು ನಾನು ಕೇಳಲ್ಲ. ಅವಳಂತೂ ನನ್ನ ಕಣ್ಮುಂದೆ ಯಾವತ್ತೂ ಬರಬಾರ್ದು ಅಷ್ಟೇ. ಅವಳು ನಮ್ಮ ಮೊದಲು ಮನೆಯಿಂದ ಆಚೆ ಕಳಿಸಿ, ಇಲ್ಲ ಅಂದರೆ ನನ್ನ ಕೈ ಸರಿಯಾಗಿ ಉಗಿಸ್ಕೊತಾಳೆ ಅವಳು. ಮಾನ ಮರ್ಯಾದೆ ಇಲ್ವೇ ನಿನಗೆ? ನಡಿಯ ನಮ್ಮ ಮನೆಯಿಂದ ಆಚೆ. ಒಳ್ಳೆ ಹೆಂಗೆ ಬಂದಿದ್ಯಾ ನೋಡು, ಅಷ್ಟು ಗೊತ್ತಾಗಲ್ವ ನಿನಗೆ? ನನ್ನ ಕಣ್ಮುಂದೆ ನೀನು ಯಾವತ್ತೂ ಬರಬೇಡ ಜೀವನದಲ್ಲಿ. ನೀನು ಅಂದ್ರೇ ನನಗೆ ಆಗೋದಿಲ್ಲ. ನೀನು ಅಂದ್ರೇ ದೊಡ್ಡ ಇರಿಟೇಷನ್ ನನಗೆ. ಹೋಗು. ಯಾಗೀತಾ, ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ ನೀನು? ನಾನು ಏನು ಮಾಡಿದ್ದೀನಿ ಅಂತ ಅನ್ಯಾಯ ನಿನಗೆ? ಹೇಳು, ಏನು ಮಾಡಿದ್ದೀನಿ ಗೀತಾ ನಿನಗೆ? ಅವರೇ ಅಮ್ಮೋರೆ ಅಂತಿದ್ದಳು, ಇವಾಗ ಗೀತಾ ಅಂತ ಕರೆಯಕ್ಕೆ ಶುರು ಹಚ್ಕೊಂಡಿದ್ಯಾ? ನೀನು ನೋಡ್ಕೊಂಡೆ ಕಣೆ ನಾನು ಬಿಕಾರಿ ಅದೇ ಅಂತ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ಯಾ ಅಲ್ವಾ? ಇವಾಗ ನಿನಗೆ ಅಂತಸ್ತಿರ್ಬೋದು ಕಣೆ, ನಾಳೆ ನನಗೂ ಬರುತ್ತೆ, ಅವಾಗ ನಾನು ಮಾತಾಡ್ತೀನಿ. ಗೀತಾ, ಏನು ಗೀತಾ ಈ ಥರ ತಪ್ಪು ತಿಳ್ಕೊಂಡಿದ್ಯಾ ನೀನು? ಅಂತಸ್ತು ಐಶ್ವರ್ಯ ಎಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದ್ರ ಬಗ್ಗೆ ಯಾಕೆ ಇಷ್ಟೆಲ್ಲ ಕೆಡಿಸ್ಕೋಬೇಕು ಹೇಳು? ಏನಿದೆ ಇವಾಗ? ರಾಹುಲ್ ಅವ್ರಿಗೂ ಸುಭಾಷ್ ಅವ್ರ ಹತ್ರ ಸ್ವಲ್ಪ ಆಸ್ತಿ ಇದೆ, ಇವ್ರು ಸ್ವಲ್ಪ ಅವ್ರ ಫ್ರೆಂಡು ಅಷ್ಟೇ. ಅದರಲ್ಲಿ ಏನಿದೆ ಗೀತಾ? ಇಬ್ಬರು ಒಂದೇ ಅಲ್ವಾ? ಏನು ಈ ಥರ ಯೋಚನೆ ಮಾಡ್ತೀಯ ನೀನು? ಮುಚ್ಚೆ ಬಾಯಿನ. ನನ್ನ ಗಂಡಂಗೂ ನಿನ್ನ ಗಂಡಂಗೂ ಯಾವತ್ತೂ ಹೋಲಿಕೆ ಮಾಡಬೇಡ, ಗೊತ್ತಾಯ್ತಾ? ನೋಡು, ನನ್ನ ಗಂಡ ಎಷ್ಟು ಒಳ್ಳೆಯವನು ಅಂತ ನಂಗೆ ಗೊತ್ತಿದೆ. ಅವನಿಗೂ ನಿನ್ನ ಗಂಡಂಗೂ ಹೋಲಿಕೆನೇ ಮಾಡಬೇಡ. ನಿನ್ನ ಗಂಡನ ಕಂಡ್ರೇ ನನಗಾಗಲ್ಲ, ಅವನಂತೂ ನನ್ನ ಕೋಪನೇ ಬರುತ್ತೆ. ಬಾಯಿ ಮುಚ್ಕೊಂಡಿರು ಅಂತ ಅಂತಿದ್ದು, ಎಷ್ಟು ಮಾತಾಡ್ತೀಯ ನೀನು? ಮತ್ತೆ ನೋಡು ಸುಭಾಷ್, ನೋಡು, ಆ ರಾಹುಲ್ಗೂ ನಿನಗೂ ಹೋಲಿಸ್ತಾ ಇದ್ದಾಳೆ. ನೀನು ಅವನು ಒಂದೇನಾ ಸುಭಾಷ್? ಹೇಳು, ನಿನ್ನ ಗುಣದಲ್ಲಿ ಎಷ್ಟು ಒಳ್ಳೆಯವನು? ಅವನಷ್ಟು ಒಳ್ಳೆಯವನ? ಅವನಿಗೆ ದುರಂಕಾರ ಇದೆ ಸುಭಾಷ್. ಅವನ ಆಸ್ತಿ ಇದೆ, ಅಂತಸ್ತಿದೆ ಅಂತ. ಅವನು ನಿನ್ನಷ್ಟು ಒಳ್ಳೆಯವನಲ್ಲ. ಗೀತಾ ಪ್ಲೀಸ್ ಸುಮ್ಮನೆ ಇದ್ಬಿಡು. ಇವಾಗ ಜಾಸ್ತಿ ರಂಪ ರಾಮಾಯಣ ಮಾಡಿಬಿಡ. ನೋಡು, ನನಗೆ ಗೆಳೆಯ ಎಷ್ಟು ಒಳ್ಳೆಯವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಿಕ್ಕವನಿದ್ದಾಗಿಂದನೂ ಇಬ್ಬರು ಆಡ್ಕೊಂಡು ಬೆಳ್ಕೊಂಡು ಓದ್ಕೊಂಡು ಜೊತೆಲಿ ಬೆಳೆದವ್ರು ನಾವು. ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗಿಂತ ಇವತ್ತು ನಿನ್ನೆ ಬಂದಿದ್ದೀಯ ನೀನು, ನಿನಗೇನು ಗೊತ್ತಿದೆ ರಾಹುಲ್ ಬಗ್ಗೆ? ನನಗೆ ಗೊತ್ತು ಅವನ ಬಗ್ಗೆ ಚೆನ್ನಾಗಿ. ಸುಮ್ಮನೆ ನೀನು ಇಲ್ಲದೆ ಮಾತಾಡಬೇಡ ಗೀತಾ, ಇಲ್ಲದೆ ಕಲ್ಪನೆ ಮಾಡ್ಕೊಬೇಡ, ಸುಮ್ಮನೆ ಇರೋ. ಇವಾಗ ನೋಡು, ನಿನಗೋಸ್ಕರ ಲಕ್ಷ್ಮಿ ಅವರು ಅಲ್ಲಿಂದ ಬಂದಿದ್ದಾರೆ. ಅವ್ನು ಮಾತಾಡ್ಸೋದು ಬಿಟ್ಟು ಏನೇನೋ ರಂಪ ರಾಮಾಯಣ ಮಾಡ್ತಾ ಇದೆಯಲ್ಲ. ನೀವು ಸುಮ್ಮನೆ ಇರ್ತೀರಾ? ನಿಮ್ಗೇನು ಗೊತ್ತಾಗಲ್ಲ. ನೀವು ದಡ್ಡಂತರ. ನೀವು ಎಲ್ಲರನ್ನೂ ಬ್ಲೈಂಡಾಗಿ ನಂಬ್ತೀರಾ. ಅದನ್ನ ಮೊದಲು ಬಿಡಿ ನೀವು. ನೋಡಿ, ಇನ್ಮೇಲೆ ಆ ರಾಹುಲ್ ಮನೆ ಕೆಲ್ಸಕ್ಕೆ ಹೋಗೋದು ಬೇಡ. ನೀವು ನಿಮ್ಮ ಜೀವನ ನೀವು ಕಟ್ಕೊಳ್ಳಿ, ಬೇರೆ ಕಡೆ ಹೋಗಿ, ಗೊತ್ತಾಯ್ತಾ? ಗೀತಾ, ಏನು ಮಾತಾಡ್ತಾ ಇದೆಯಾ? ಏನು ನನ್ನ ಗೆಳೆಯನ್ ಬಿಟ್ಟು ನಾನು ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಾ? ಸ್ವಲ್ಪ ಜ್ಞಾನ ಇಲ್ವಾ ನಿಮಗೆ? ಈ ಮನೆ ಇದೆಯಲ್ಲ, ಈ ಆಸ್ತಿ ಇದೆಯಲ್ಲ, ಇದು ಯಾರ್ದು ಅಂದ್ಕೊಂಡಿದ್ಯಾ? ಎಲ್ಲ ರಾಹುಲ್ ಕೊಟ್ಟಿರೋದು. ಅವನ ಮನೇಲೇ ಇರೋಕ್ಕೆ ಅವಕಾಶ ಕೊಟ್ಟಿದ್ದ. ಆದರೆ ನನಗೆ ನನ್ನ ಸ್ವಾಭಿಮಾನದಿಂದ ನಾನು ಇಲ್ಲಿದ್ದೀನಿ. ಅದು ಇದ್ರ ಸಾಲನ್ನು ತೀರಿಸ್ತಾ ಇದ್ದೀನಿ ಗೊತ್ತಾ? ನನಗೆ ಆ ಥರ ಎಲ್ಲ ಇರೋಕ್ಕೆ ಇಷ್ಟ ಆಗಲ್ಲ ಗೀತಾ. ನನ್ನ ಗೆಳೆಯನ ಜೊತೆನೇ ಇರಬೇಕು ನಾನು. ಆದರೆ ಅವ್ನು ಯಾವತ್ತೂ ನಾನು ಅವನನ್ನು ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಸ್ವಲ್ಪನೂ ಜ್ಞಾನ ಇಲ್ವಾ ನಿನಗೆ? ಏನು ಮಾತಾಡ್ತಾ ಇದೆಯಾ ನೀನು? ಬೇರೆ ಕಡೆ ನಾನೇ ಕೆಲ್ಸಕ್ಕೆ ಹೋಗಬೇಕು. ನನ್ನ ಗೆಳೆಯನ ಹತ್ರ ನಾನು ಹೋಗ್ತಾ ಇರೋದು, ತಿಳ್ಕೊ. ಸುಭಾಷ್, ನಾನು ಹೇಳ್ತಾ ಇರೋದು ಬೇಡ. ಏನು ಬೇಕಿವೆಲ್ಲ ಹೇಳಿ? ನೀವು ನನ್ನ ಮದುವೆ ಆಗಿದ್ದೀರಾ, ನಾವು ಬೇರೆ ಕಡೆ ಹೋಗೋಣ ಬನ್ನಿ. ಸ್ಟೂಪಿಡ್, ಏನು ಮಾತಾಡ್ತಾ ಇದೆಯಾ? ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ವಾ? ನಿಜಾನೇ
ಹೇಳ್ತಾ ಇದ್ದೀನಿ, ನೀವಿಬ್ಬರು ಗೆಳೆಯ ಆಗಿರೋದಕ್ಕೆ ತಾನೇ ಇವಳು ನಮ್ಮ ಮನೆಗೆ ಬಂದು ನಾನು ಹೊಟ್ಟೆ ಉರ್ಸೋದು ಯಾವಾಗಲೂ ಬಂದು ಇಲ್ಲಿಗೆ. ಇವಳು ನಮ್ಮ ಮನೆ ಕೆಲಸದವಳಾಗಿದ್ದವಳು ಇವಾಗ ಮಹಾರಾಣಿ ಆಗಿದ್ದಾಳೆ. ಇದನ್ನು ನೋಡ್ಕೊಂಡು ನಾನು ಹೆಂಗೆ ಸಹಿಸ್ಕೊಳ್ಳಿ ಸುಭಾಷ್, ನೀವೇ ಹೇಳಿ. ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ, ಆದರೆ ಇವಳ ಮೇಲೆ ಸಿಕ್ಕಾಪಟ್ಟೆ ಕೋಪ ಇದೆ. ನನ್ನ ಜೀವನನೇ ಹಾಳು ಮಾಡಿದ್ಲು ಸುಭಾಷ್ ಇವಳು. ನಾನು ಓದಬೇಕಾದ್ರೂ ಅಷ್ಟೇ ಇವಳೇ ಟಾಪರ್ ಆಗೋಳು. ಅದನ್ನೆಲ್ಲ ನೋಡಿ ಎಲ್ಲ ಟೀಚರ್ಸು ನನ್ನನ್ನು ಬೈಯೋರು, ಇವಳು ಹೊಗಳೋರು. ಎಷ್ಟು ಕೊಬ್ಬು ಗೊತ್ತಾ ಇವಳಿಗೆ. ಅದಕ್ಕೆ ಇವಳು ಕಂಡ್ರೇ ಆಗಲ್ಲ ನನಗೆ. ಮೊದಲು ಮನೆಯಿಂದ ಆಚೆ ಕಳಿಸ್ತೀರಾ ಇಲ್ಲವಾ ಇವಳನ್ನ? ಏನು ಈ ಥರ ಆಡ್ತಾ ಇದೆಯಾ ನೀನು? ಅಲ್ಲ, ಇಷ್ಟು ನಿನ್ನ ಮನಸ್ಸಲ್ಲಿ ವಿಷ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಪಾಪ ಲಕ್ಷ್ಮಿ ಅವರು, ಅವ್ರು ಎಷ್ಟು ಒಳ್ಳೆಯವರು, ಎಷ್ಟು ಒಳ್ಳೆ ತಂದಿಂದ ಮಾತಾಡ್ತಾರೆ. ನಿನಗೆ ಜ್ಞಾನ ಇಲ್ವಾ ನಿನಗೆ? ಸುಭಾಷ್ ಅವರೇ, ಗೀತಾ ಪ್ಲೀಸ್, ಏನು ಇಷ್ಟು ಜಗಳ ಮಾಡ್ತಾ ಇದ್ದೀರಾ? ನನ್ನಿಂದ ನೀವಿಬ್ಬರು ಯಾಕೆ ಜಗಳ ಆಡ್ತಾ ಇದ್ದೀರಾ? ನಿಮ್ಮ ಕೈ ಮುಗಿತೀನಿ, ಇಬ್ಬರು ಸುಮ್ಮನೆ ಇರ್ತೀರಾ? ಸುಭಾಷ್ ಪ್ಲೀಸ್, ನನ್ನ ಮನೆಗೆ ಬಿಡಿ, ನಾನು ಹೋಗಬೇಕು. ಇವರೇ ಸುಮ್ಮನೆ ರೀ, ಇವಳ ಮಾತಿಗೆಲ್ಲ ನೀವು ತಲೆ ಕೆಡಿಸ್ಕೊಂಡು ಹೆಂಗೆ ಬೇಜಾರು ಮಾಡ್ಕೋತಾ ಇದ್ದೀರಾ? ನೋಡಿ, ಇವಳ ಮಾತನ್ನೆಲ್ಲ ಲೆಕ್ಕಕ್ಕೆ ಇಟ್ಕೋಬೇಡಿ. ನೀವು ನಮ್ಮ ಮನೆ ನೋಡ್ತಾನೆ ಬಂದಿದ್ದು, ಬನ್ನಿ ನನ್ನ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ. ಸುಭಾಷ್, ಇವಳನ್ನ ಯಾಕೆ ನಮ್ಮ ಮನೆ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇವಳು ನನ್ನ ಕಣ್ಮುಂದೆ ಬರಂಗಿಲ್ಲ ಅಷ್ಟೇ. ನೋಡಿ, ಮೊದಲು ಇವಳನ್ನು ಮನೆಯಿಂದ ಆಚೆ ಕಳಿಸಿ. ಎಂದು ಕಳಿಸ್ಬೇಕು ಅಂತ ನೋಡು. ಲಕ್ಷ್ಮಿ ಅವರು ನಮ್ಮ ಮನೆ ನೋಡಕ್ಕೆ ಬಂದಿದ್ದಾರೆ. ನಿನ್ನ ದುರಂಕಾರದವಳು, ನಿನ್ನಂಥವಳಿಗೆ ಅವಳು ಬೆಲೆ ಕೊಟ್ಟು ಬಂದಿದ್ದಾರಲ್ಲ, ಅದು ಅವ್ರು ದಡ್ತನ ಅಂತ ನಾನು ಹೇಳ್ತೀನಿ. ಸುಮ್ಮನೆ ಬಾಯ್ ಮುಚ್ಕೊಂಡಿದ್ರೆ ಸರಿ. ಮನೆಗೆ ಬಂದವ್ರ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ? ಸುಭಾಷ್ ಅವರೇ, ನನಗೆ ಬೈತಾ ಇದ್ದೀರಲ್ಲ ಸುಭಾಷ್ ಅವರೇ ನೀವು. ನನ್ನ ಮನಸ್ಸಿಗೆ ಅವಳು ಕಂಡ್ರೆ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಅವಳು ಮತ್ತೆ ಕರ್ಕೊಬಂದು ನನ್ನ ಮನಸ್ಸನ್ನ ನೋವಿಸ್ತಾ ಇದ್ದೀರಾ ನೀವು. ಸುಭಾಷ್ ಅವರೇ, ಇದು ಸರಿ ಇಲ್ಲ ನೋಡಿ. ನೀನು ಅರ್ಥ ಮಾಡ್ಕೋತಾ ಇದೆಯಾ? ಮನೆಗೆ ಬಂದವ್ರು ಅವ್ರ ಮೇಲೆ ಎಷ್ಟೇ ಕೋಪ ಇರಲಿ, ಇನ್ನೊಂದಿರಲಿ, ಅವ್ರ ಮನೆಗೆ ಬಂದಿದ್ದಾರೆ ಅಂದಮೇಲೆ ಅವ್ರಿಗೆ ಮರ್ಯಾದೆ ಕೊಡಬೇಕು. ಅವ್ರನ್ನ ಹೆಂಗೆ ಸ್ವೀಕಾರ ಮಾಡಬೇಕು ಅಂತ ಗೊತ್ತಿಲ್ವಾ ನಿನಗೆ? ಅಷ್ಟು ಮ್ಯಾನಸ್ ಇಲ್ವಾ ನಿನಗೆ? ನಂಗೆ ಯಾವ ಮ್ಯಾನಸ್ಸು ಇಲ್ಲ. ಇವಳನ್ನ ನೋಡಿದ್ರೆ ನಂಗೆ ಯಾವ ಮ್ಯಾನಸ್ಸು ಬರಲ್ಲ. ಇವಳನ್ನ ನನ್ನ ಜೀವನ ಪೂರ್ತಿ ನಾನು ಹೇಟ್ ಮಾಡ್ತೀನಿ. ಇವಳನ್ನ ಐ ಹೇಟ್ ಹರ್. ಶಟ್ ಅಪ್ ಯು ಇಡಿಯಟ್. ಸುಭಾಷ್ ಅವರೇ ಪ್ಲೀಸ್, ಏನು ಈ ಥರ ಮಾಡ್ಕೋತಾ ಇದ್ದೀರಾ? ನಿಮ್ಮ ಕೈ ಮುಗಿತೀನಿ, ನನ್ನ ಮೊದಲು ಮನೆಗೆ ಬಿಡಿ ಪ್ಲೀಸ್. ರಾಹುಲ್ ಅವ್ರು ಬಂದಿರ್ತಾರೆ ಇವಾಗ, ನಾನು ಮನೆಗೆ ಹೋಗಬೇಕು, ಮನೆಗೆ ಬಿಡಿ ಪ್ಲೀಸ್. ಲಕ್ಷ್ಮಿ ಅವರೇ ನಿಂತ್ಕೊಳ್ಳಿ ಒಂದು ನಿಮಿಷ. ಲಕ್ಷ್ಮಿ ಅವರೇ ಬಂದೆ, ನಿಮಗೆ ಗೊತ್ತಾಗಲ್ಲ, ನಾನು ಮನೆಗೆ ಬರ್ತೀನಿ ರೀ. ಗೀತಾ, ನೀನು ಮಾಡಿದ ಒಂದು ಚೂರು ಸರಿ ಇಲ್ಲ ಗೀತಾ. ಪಾಪ ಅವ್ರು ಎಷ್ಟು ದಿನದಿಂದ ಇಲ್ಲಿಗೆ ಬರಬೇಕು ಅಂತ ರಾಹುಲ್ ಬಿಡ್ತಾ ಇರಲಿಲ್ಲ. ಅಂದ್ರೂ ಅವನ ಹತ್ರ ನಾನು ಪರ್ಮಿಷನ್ ಕೇಳಿ ಕರ್ಕೊಂಬಂದೆ. ಅವ್ರಿಗೆ ಈ ಥರ ನೋವು ಮಾಡ್ತೀಯ ಅಂತ ನಾನು ಅಂದ್ಕೊಂಡಿಲ್ಲ. ನಿನಗೆ ಹೆಂಗೆ ಇಷ್ಟು ದ್ವೇಷ ನಿನಗೆ? ನಿನ್ನ ಹಣ ಆಸ್ತಿ ಮೇಲೇ ಇಷ್ಟ ಅಲ್ವಾ? ನಾನಂದರೆ ನಿಂಗೆ ಇಷ್ಟ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ನಿಂಗೆ ಹಣ ಆಸ್ತಿ ಇಂಥದ್ರ ಮೇಲೆ ಮೋಹ ನಿನಗೆ ಅಲ್ವಾ? ನಿನ್ನ ನೋಡ್ಕೊತೀನಿ, ನಿನ್ನ ಮನೆಗೆ ಬರ್ತೀನಿ ಇರು. ಇವಳು ನನ್ನ ಮನೆಗೆ ಬರಬೇಕಾ? ಎಷ್ಟು ಕೊಬ್ಬಿ ಒಳಗೆ. ಅಬ್ಬಬ್ಬ, ಏನು ವಹಿಸ್ಕೊಂಡು ಮಾತಾಡ್ತಾನೆ ಇವನು. ಇವನಿಗೆ ಒಳಗೂ ಅದೇನೋ ಕಾಣೆ. ಎಷ್ಟು ಮಾತಾಡ್ತಾನೆ ಇವನು. ಇಡಿಯಟ ಅಂತಲೂ ಕೇಳ್ತಾನೆ, ನನ್ನ ಕೇಳ್ತಾನೆ. ನೋಡ್ತೀನಿ. ಆ ರಾಹುಲ್ಗೆ ನಮ್ಮಮ್ಮ ಏನು ಮಾಡ್ತಾಳೆ ಅಂತ ನೋಡ್ತಾ ಇರಿ. 2 ದಿನದಲ್ಲಿ ಕೂದಲು ತಗೊಂಡೋಗಿದ್ದಾಳೆ. ರಾಹುಲ್ನ ತಗೊಂಡೋಗಿ ಮಾಡಿಸ್ತಾಳೆ. ಆವಾಗ ನಾನು ಆ ಮನೆಗೆ ಹೋಗ್ತೀನಲ್ಲ, ಆವಾಗ ಗೊತ್ತಾಗುತ್ತೆ ನಿಮಗೆಲ್ಲ. ಸರಿ ತೋರಿಸ್ತೀನಿ, ನೋಡ್ತಾ ಇರೋ. ನನ್ನನ್ನೇ ಬೈತಾನೆ ಸ್ಟುಪಿಡ್ ಇಡಿಯಟ್ ಅಂತ. ನಾನೇನು ಅಳು ಕಳ್ಕೊಂಡಿದ್ದೀನಿ ಅಂತ ಬಾಯಿಗೆ ಬಂದಂಗಂತೀಯಾ? ಮಾಡಿಸ್ತೀನಿ ಕಣ, ನಿನಗೆ ಮಾಡಿಸ್ತೀನಿ. ಇವಳು ಬಂದ್ಬಿಟ್ಟವಳೆ ಅಲ್ಲ ಆಡ್ಸ್ಕೊಂಡು ನಮ್ಮ ಮನೆ ನೋಡೋಕ್ಕೆ. ಇಷ್ಟು ಕೊಬ್ಬಿ ನಾನು ಹೊಟ್ಟೆ ಉರ್ಸೋಕ್ಕೆ ಬಂದಿದ್ದಾಳೆ ಇವಳು, ನನಗೆ ಚೆನ್ನಾಗಿ ಗೊತ್ತೈತೆ. ನೀನು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.